ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾಣಿ ಇಂದ್ರ ಲಾಕ್ಸ್ಗೆ ಸುಸ್ವಾಗತ. ಇಂದ್ರಾಣಿ ಇಂದ್ರ ಲಾಕ್ಸಲ್ಲಿ ಇವತ್ತು ನಾನು ಚಿಕನ್ ಲಿವರು ಮತ್ತು ಗುಂಡೆಕಾಯಿನ ಫ್ರೈ ಮತ್ತು ಗುಂಡೆಕಾಯಿ ಗೊಜ್ಜು ಹೇಗೆ ಮಾಡೋದಂತ ನಾನು ತೋರಿಸ್ತಾ ಇದ್ದೀನಿ. ಎರಡನ್ನೂ ಮಾಡ್ತಾಯಿದ್ದೀನಿ, ನಾನು ಸಪ್ರೇಟಾಗಿ ಮಾಡ್ತಿದ್ದೀನಿ. ಮೊದಲಿಗೆ ಲಿವರ್ ಗುಂಡೆಕಾಯಿನ ಬೇಯಿಸ್ಕೊಳ್ಳೋಕೆ ಇಟ್ಟಿದ್ದೀನಿ. ಎರಡನ್ನು ಒಟ್ಟೊಟ್ಟಿಗೆ ನಾನು ಮಾಡ್ತಿದ್ದೀನಿ. ಈ ಕಡೆ ಆ ಕಡೆ ಎರಡು ಸೈಡಲ್ಲೂ ನೀರು ಹಾಕಿ ಸ್ವಲ್ಪ ನೀರು ಅದನ್ನು ಮುಳುಗೋಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ಗೊಜ್ಜಿಗಲ್ವ ಸ್ವಲ್ಪ ನೀರು ಬೇಕು ಅಂತೇಳಿ, ಇದರಲ್ಲೇನು ಅಷ್ಟೊಂದು ಸ್ಮೆಲ್ ಬರೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡು ಮತ್ತು ಲಿವರ್ನ ಪೂರ್ತಿ ಹಾಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಕುದಿಸ್ಕೊಂಡು ಕಟ್ ಮಾಡಿ ಮತ್ತು ಆಮೇಲೆ ನಾನು ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಇದನ್ನು ನಾವು ಹಾಗೆ ಕಟ್ ಮಾಡ್ಬೇಕಾದ್ರೆ ಅದು ಪೀಸಾಗಿ ಇದ್ರಾಗಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾವು ಒಂದು ಕುದಿಸ್ದಾಗ ಅದೇನಾಗುತ್ತೆ ಅಂದರೆ ಸ್ವಲ್ಪ ಸ್ಟಿಫಾಗಿ ಗಟ್ಟಿಯಾಗಿಬಿಡುತ್ತೆ. ಆವಾಗ ನಾವು ಹೇಗೆ ಬೇಕೋ ಹಾಗೆ ನಾವು ಕಟ್ ಮಾಡ್ಕೋಬೋದಾಗುತ್ತೆ. ಒಂದು 5 ನಿಮಿಷ ಬೇಯಿಸ್ಕೊಳ್ತೀನಿ ಅಷ್ಟೇ. ಅದೆಲ್ಲ ಸ್ವಲ್ಪ ಗಟ್ಟಿಯಾಗೋವರೆಗೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದರಲ್ಲಿರೋ ನೀರನ್ನೆಲ್ಲ ಭಾಗ್ಯ ಬೆಕ್ಕಿದೆ, ಅದಕ್ಕೆ ನಾನು ಮರಿ ಹಾಕಿದ್ದೆ. ಅದಕ್ಕೋಸ್ಕರ ನಾವು ಅದಕ್ಕೇನೂ ಲಿವರ್ ಬೇಯಿಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಅದರ ನೀರೆಲ್ಲ ಲಿವರಲ್ಲಿ ಬೇಯಿಸಿರೋ ನೀರೆಲ್ಲ ಅದಕ್ಕೆ ಹಾಕ್ಬಿಡ್ತೀನಿ. ಮಧ್ಯೆ ನಮಗೆ ಸ್ವಲ್ಪ ಹೊಟ್ಟೆ ಹಸಿವಾಗಿತ್ತು, ಅಡುಗೆ ಮಾಡೋದಕ್ಕೆ ಊಟದ ಟೈಮ್ ಇರಲಿಲ್ಲ. ಹಂಗಾಗಿ ನಾನು ನಮ್ಮ ಸೊಸೆ ಇಬ್ಬರು ಮ್ಯಾಗಿ ಮಾಡ್ಕೊಳ್ತಿದ್ದೀವಿ. ಮ್ಯಾಗಿ ಮಾಡೋದನ್ನು ಕೂಡ ಹಾಗೆ ನಾನು ವೀಡಿಯೋ ಮಾಡ್ತಿದ್ನಲ್ವ, ಹಾಗೆ ಸೆಂಟ್ರಲ್ಲಿ ಮಾಡ್ಕೊಂಬಿಟ್ವಿ. 2 ಮ್ಯಾಗಿನ ಮಾಡ್ಕೊಳ್ತಿದ್ದೀವಿ. ನೋಡಿ, ನಮ್ಮ ವೀಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಮ್ಮ ಬೆಲ್ ಬಟನ್ ಒತ್ತಿದಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ಮೊದಲು ಬಂದು ತಲುಪುತ್ತೆ. ಮತ್ತು ವಿಡಿಯೋ ಮೇಲೆ ಒಳ್ಳೊಳ್ಳೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಮೇಲೆ ಕಮೆಂಟ್ ಮಾಡಿದಾಗ ನಮಗೆ ಇನ್ನೂ ಮಾಡಬೇಕು ಅನಿಸುತ್ತೆ. ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ, ಪರವಾಗಿಲ್ಲ. ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿದ್ರೂ ನಾವು ತಪ್ಪಿದರೆ ತಿಳ್ಕೊತೀವಿ. ನೋಡಿ, ಚಿಕನು ಒಂದು ಕುದಿ ಬಂದಾದಮೇಲೆ ನೀರೆಲ್ಲ ಬಗ್ಗಿಸ್ಕೊಂಬಿಟ್ಟಿದ್ದೀನಿ. ನೋಡಿ, ಬಗ್ಗಿಸ್ಕೊಂಡು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀರಿ. ಲಿವರ್ನ ಕಟ್ ಮಾಡಿ ಆಗಿದೆ. ಇವಾಗ ನಾನೊಂದು ಬಾಣಲಿ ತೊಗೊಂಡು ಅದಕ್ಕೆ ನಾನೊಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಚಾಪರಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಖಾರಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬ ಫ್ರೈ ಮಾಡೋದು ಬೇಡ, ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚಕ್ಕೆ ಲವಂಗ ಪುಡಿ ಹಾಕಿದ್ದೀನಿ. ಚಕ್ಕೆ ಲವಂಗ ಪುಡಿ ಹಾಕಿದ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡಿದ್ದಾದಮೇಲೆ ನಾವು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡಿಕೊಂಡು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಸ್ವಲ್ಪ ಒಂದು ಚಿಕ್ಕ ಟೊಮೆಟೊ, ಒಂದು ಮೀಡಿಯಮ್ ಟೊಮೆಟೊನಲ್ಲಿ ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕಿಲ್ಲ. ಇದಕ್ಕೆ ನಾವು ಮನೆಯಲ್ಲೇ ಮಾಡಿರೋ ಅಂಥ ಮಸಾಲೆ ಪುಡಿ, ಸಾಂಬಾರು ಪುಡಿ ಎಲ್ಲ, ಖಾರದ ಪುಡಿ ಎಲ್ಲ, ಇದು ಮನೆಯಲ್ಲೇ ಚಿಕನ್ನು, ಮಟನ್ನು ಮತ್ತು ಮಸಾಲೆ ಐಟಮ್ ಏನಾದರೂ ಮಾಡಬೇಕಾದ್ರೆ ಹಾಕ್ಕೊಳ್ತೀವಿ. ಆ ಮಸಾಲೆನ ಹಾಕಿದ್ದೀನಿ. ಇವಾಗ ನಾನು ಬೇಯಿಸಿರೋ ಲಿವರ್ನ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ನೋಡಿ, ಇವಾಗ ಕಟ್ ಮಾಡೋಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಮಗೆ ಯಾವ ಸೈಜಿಗೆ ಬೇಕೋ ಆ ಥರ ಮಾಡ್ಕೋಬೋದು. ಸ್ವಲ್ಪ ಗೊಜ್ಜಿಗೋಸ್ಕರ ಅದರಲ್ಲೇ ಬೇಯಿಸಿರೋ ನೀರನ್ನು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ನೋಡಿ, ಲಿವರ್ಗೆ ಮತ್ತು ನಮಗೆ ಯಾವಾಗಲೂ ಯಾವುದೇ ಲಿವರ್ ಮಾಡಿದ್ರೂ ಸ್ವಲ್ಪ ನಮಗೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ. ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ನಾನೊಂದು 2 ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ. ಧನಿಯಾ ಪುಡಿ ಹಾಕ್ಬಿಟ್ಟು ನಾನು ಸ್ಟವ್ ಆಫ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಇದು ಬೇರೆ ಥರ ಮಾಡಿದ್ದೀನಿ, ಮುಂಚೆನೂ ಬೇರೆ ಥರ ಗೊಜ್ಜು ಮಾಡಿದ್ದೆ. ಇವಾಗ ನೋಡಿ, ಇದಕ್ಕೆ ಸ್ವಲ್ಪ ಧನಿಯಾ ಪುಡಿನ ಹಾಕ್ಬಿಟ್ಟು ನಾವು ಸ್ಟವ್ ಆಫ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಗಾರ್ನಿಷ್ ಮಾಡಿ. ಇದು ಲಿವರ್ ಫ್ರೈ ರೆಡಿಯಾಗಿದೆ, ಲಿವರ್ ಗೊಜ್ಜು ರೆಡಿಯಾಗಿದೆ. ಇವಾಗ ನಾವು ಕಿಡ್ನಿ ಇದನ್ನು ಮಾಡ್ಕೋಬೋದು. ಇದು ಗುಂಡೆಕಾಯಿ ಇದನ್ನು ನಾನು ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಕ್ಲೀನಾಗಿ ರೆಡಿ ಆಗೋಗಿದೆ. ಕೊತ್ತಂಬರಿ ಗಾರ್ನಿಷ್ ಮಾಡಿ ರೆಡಿ ಆಯಿತು. ಸ್ವಲ್ಪ ತಿರುಗಿಸ್ಕೊಳ್ತಿದ್ದೀನಿ. ನೋಡಿ, ಗೊಜ್ಜು ಯಾವ ಥರ ರೆಡಿಯಾಗಿದೆ ಅಂತ. ಲಿವರ್ ಫ್ರೈ ಮಾಡ್ಬೋದು. ನಮ್ಮ ಮನೇಲಿ ಇದರಲ್ಲೇ ಚಪಾತಿ ತಿಂದ್ಬಿಡ್ತಾರೆ, ಅದಕ್ಕೋಸ್ಕರ ಮಾಡಿದ್ದೀನಿ. ಅನ್ನನೂ ಚಪಾತಿ ತಿನ್ಬೋದು ಅಂಥೇಳಿ. ಇವಾಗ ಅದಾದಮೇಲೆ ಪಕ್ಕದಲ್ಲಿ ಇಟ್ಬಿಟ್ಟು ಇನ್ನೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 5 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 5 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೂ ಒಂದು ದೊಡ್ಡ ಈರುಳ್ಳಿನ ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೆ. 2 ಈರುಳ್ಳಿನೂ ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೆ. ಕಟ್ ಮಾಡಿರೋದನ್ನು ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿ ನಾನು ಇದಕ್ಕೆ ಪೆಪ್ಪರ್ ಪೌಡ್ರ್ ಹಾಕೋದಿಲ್ಲ, ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಫ್ರೈ
ಮಾಡ್ಕೊಂಡಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಳ್ಳೋಣ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ನಾವು ಸ್ವಲ್ಪ ತಿರುಗಿಸ್ಕೊಂಡ್ಬಿಡೋಣ. ಇದನ್ನು ಸ್ವಲ್ಪ 1-2 ನಿಮಿಷ ನಾವು ತಿರುಗಿಸ್ಕೋಬೇಕಾಗುತ್ತೆ. ಹಸಿ ವಾಸನೆ ಹೋಗೋ ತನಕ ನಾವು ತಿರುಗಿಸ್ಕೊಳ್ಬೇಕಾಗುತ್ತೆ. ತಿರುಗಿಸ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಿದ್ದೆ. ಅರಿಶಿನ ಪುಡಿ ಹಾಕಿದ್ಮೇಲೆ ನಾನಿವಾಗ ಸ್ವಲ್ಪ ತಿರುಗಿಸ್ಕೊಂಡ್ಬಿಡ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿದ್ಮೇಲೆ ಇವಾಗ ಅದಕ್ಕೇನೆ ತಿರುಗಿಸ್ಕೊಂಡು ಇವಾಗ ಅದಕ್ಕೇನೆ ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗೋವರೆಗೂ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ಅದನ್ನು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗ್ತಿದ್ದಂಗೆ ನಾನು ಇವಾಗ ಅದಕ್ಕೇನೆ ಮನೆಯಲ್ಲೇ ಮಾಡಿರೋಂಥ ಚಿಕನ್ನು ಮಟನ್ನು ಮತ್ತು ಮಸಾಲೆ ಸಾರುಗಳಿಗೆಲ್ಲ ಹಾಕೋಂಥ ಮನೆಯಲ್ಲೇ ಮಾಡಿರೋಂಥ ಮಟನ್ ಮಸಾಲೆ ಪುಡಿ ಹಾಕಿದ್ದೀನಿ. ಇದಕ್ಕೆ ಚಕ್ಕೆ ಲವಂಗ ಗಸಗಸೆ ಎಲ್ಲ ಹಾಕಿರ್ತೀನಿ. ಇವಾಗ ಇನ್ನೊಂದು ವಾರದಲ್ಲಿ ನಾನು ಇದನ್ನು ಪೌಡ್ರನ್ನ ಮಾಡೋದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ನೋಡಿ ಇವಾಗ ಇದಕ್ಕೆ ನಾನು ಗುಂಡೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಅಲ್ವ, ಬೇಯಿಸಿ ಇದನ್ನು ಸೇರಿಸ್ಕೊಳ್ತಿದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ. ಸ್ವಲ್ಪ ನೋಡಿ ಗೊಜ್ಜು ಥರ ಬೇಕಾಗುತ್ತೆ, ಇದೇನು ಇದಾಗೋದಿಲ್ಲ, ಹಂಗಾಗಿ ನೀರು ಬಿಟ್ಕೊಳ್ಳೋದು ಇದೇನು ಗಟ್ಟಿ ಆಗೋದಿಲ್ಲ. ಹಂಗಾಗಿ ಇದಕ್ಕೂ ನಾನು 2 ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು 1 ಕುದಿ ಬರ್ಸಿದ್ರೆ ಸಾಕಾಗುತ್ತೆ. 1 ಕುದಿ ಬರ್ಸಿದ್ರೆ ಸಾಕಾಗುತ್ತೆ. ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ನೋಡಿ ಗಟ್ಟಿಯಾಗುತ್ತೆ. ಹಂಗಾಗಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ಅದಕ್ಕೇನೆ ನಾನು ಕೊತ್ತಂಬರಿ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಗಾರ್ನಿಷ್ ಮಾಡಿ ತಿರುಗಿಸ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಬಿಟ್ರೆ ಆಗೋಯ್ತು. ಚಿಕನ್ ಲಿವರ್ ಗೊಜ್ಜು ಮತ್ತು ಚಿಕನ್ ಗುಂಡೆಕಾಯಿ ಗೊಜ್ಜು ಎರಡೂ ರೆಡಿಯಾಗಿದೆ. ನೋಡಿ ಅನ್ನನೂ ಅನ್ನನೂ ರೆಡಿಯಾಗಿದೆ, ಎರಡೂ ಗೊಜ್ಜು ರೆಡಿಯಾಗಿದೆ. ಚಪಾತಿ ಒಂದು ಮಾಡ್ಕೊಳ್ತಾರೆ ಆಮೇಲೆ ಅವರು. ನಾನು ಇವಾಗ ನೋಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.